ನಮಸ್ಕಾರ. ನ್ಯಾಷನಲ್ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಪಲ್ಲವಿ ಇಂದ್ರಾಜ್. ರಶ್ಮಿಕಾ ಮಂದಣ್ಣ ನಟನೆಯ ದಿ ಗರ್ಲ್ ಫ್ರೆಂಡ್ ಸಿನಿಮಾ ಬಿಡುಗಡೆಯಾಗಿದೆ. ವಿಜಯ್ ದೇವರಕೊಂಡ ಸಿನಿಮಾಕ್ಕೆ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಏನಿದು ಸಿನಿಮಾ ಅಂತ ನೋಡೋದಾದ್ರೆ, ಕಾಲೇಜು ಪ್ರೀತಿ, ಒಂದಷ್ಟು ಭಾವನೆಗಳ ಸುತ್ತ ಹೆಣೆಯಲಾಗಿರುವಂತಹ ಸಿನಿಮಾ ಗರ್ಲ್ ಫ್ರೆಂಡ್ ಅಂತ ಹೇಳ್ಬೋದು. ರಶ್ಮಿಕಾ ಅವರ ಅಭಿನಯಕ್ಕೆ ಸಿಕ್ಕಾಪಟ್ಟೆ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ. ದೇವರಕೊಂಡ ಕೂಡ, ವಿಜಯ್ ದೇವರಕೊಂಡ ಮತ್ತೆ ರಶ್ಮಿಕಾ ಮಂದಣ್ಣ ಅವರ ಒಂದಷ್ಟು ವದಂತಿಯ ಬೆನ್ನಲ್ಲೇ ನಿಶ್ಚಿತಾರ್ಥ ಆಗಿದೆಯಂತೆ, ಮದುವೆ ಅಂತೆ. ಈ ಒಂದಷ್ಟು ವದಂತಿಗಳ ಬೆನ್ನಲ್ಲೇ ಸಿನಿಮಾ ಬಿಡುಗಡೆಯಾಗಿದೆ. ಸಿನಿಮಾಗೆ ಉತ್ತಮ ಪ್ರತಿಕ್ರಿಯೆ ಕೂಡ ಸಿಗ್ತಾ ಇದೆ. ಹಾಗಾದ್ರೆ ಏನು ಸ್ಟೋರಿ ಲೈನು, ವಿಜಯ್ ದೇವರಕೊಂಡ ಏನಂದ್ರು, ಎಷ್ಟು ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಯಿತು, ರಶ್ಮಿಕಾ ಮಂದಣ್ಣ ಅವರ ಬೇರೆ ಸಿನಿಮಾದ ಕಲೆಕ್ಷನ್ ಈ ಸಿನಿಮಾ ಮೀರಿಸ್ತಾ, ಎಲ್ಲ ಕೂಡ ನೋಡ್ತಾ ಹೋಗೋಣ. ಈ ಚಿತ್ರದ ಬಗ್ಗೆ ನಟ ವಿಜಯ್ ದೇವರಕೊಂಡ ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ ವಿಜಯ್ ದೇವರಕೊಂಡ ಹಾಗೆಯೇ ರಶ್ಮಿಕಾ ಮಂದಣ್ಣ ಅವರು ಡೇಟಿಂಗ್ ಮಾಡ್ತಾ ಇದ್ದಾರೆ ಅನ್ನೋ ಒಂದಷ್ಟು ವಿಚಾರ ಕೂಡ ಓಡಾಡ್ತಾ ಇತ್ತು. ನಿಶ್ಚಿತಾರ್ಥ ಕೂಡ ಆಗಿದೆಯಂತೆ, ಇದೇ ವರ್ಷ ಮದುವೆಯಂತೆ ಅಥವಾ ಮುಂದಿನ ವರ್ಷ ಆರಂಭದಲ್ಲಿ ಅವರ ಮದುವೆಯಂತೆ. ಈ ಒಂದಷ್ಟು ವಿಚಾರದ ಬೆನ್ನಲ್ಲೇ ಸುದ್ದಿ ಹರಿದಾಡ್ತಾ ಇತ್ತು. ಈ ಸಿನಿಮಾ ರಿಲೀಸ್ ಆಗಿದೆ. ದೀಕ್ಷಿತ್ ಶೆಟ್ಟಿ ಹಾಗೂ ರಶ್ಮಿಕಾ ಮಂದಣ್ಣ ಅಭಿನಯದ ಸಿನಿಮಾ, ನಮ್ಮ ಕನ್ನಡದವರು ದೀಕ್ಷಿತ್ ಶೆಟ್ಟಿ. ಈ ಸಿನಿಮಾ ಕಾಲೇಜು ಜೀವನದ ಪ್ರೀತಿ, ಭಾವನೆ, ಸಂಬಂಧದ ಬಗ್ಗೆ ಇರುವಂತಹ ಸಿನಿಮಾ. ಈ ಒಂದು ಸುತ್ತ ಹೆಣೆಯಲಾಗಿರುವಂತಹ ಚಿತ್ರ ಅಂತ ಹೇಳ್ಬೋದು. ರಶ್ಮಿಕಾ ಅವರ ಅಭಿನಯಕ್ಕೆ ವ್ಯಾಪಕವಾದಂತಹ ಮೆಚ್ಚುಗೆ. ಅಂದರೆ ಬೇರೆ ಸಿನಿಮಾಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ಈ ಸಿನಿಮಾದಲ್ಲಿ ಅದ್ಭುತವಾಗಿ ನ್ಯಾಚುರಲ್ ಆಗಿ ರಶ್ಮಿಕಾ ಮಂದಣ್ಣ ಅವರು ಆ್ಯಕ್ಟ್ ಮಾಡಿರುವಂಥದ್ದು. ಇದು ಅವರ ಒಂದು ವೃತ್ತಿ ಜೀವನದ ಅತ್ಯುತ್ತಮ ಸಿನಿಮಾ ಅಂತಂದರೆ ಕೂಡ ತಪ್ಪಾಗೋದಿಲ್ಲ. ಆ ರೀತಿ ಒಂದು ಅಭಿನಯವನ್ನು ರಶ್ಮಿಕಾ ಮಂದಣ್ಣ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಒಂದಷ್ಟು ಒಳ್ಳೆಯ ಕಲೆಕ್ಷನ್ ಆಗುತ್ತೆ ಅನ್ನೋದು ಕೂಡ ಎಲ್ಲರ ನಂಬಿಕೆಯಾಗಿತ್ತು. ರಶ್ಮಿಕಾ ಮಂದಣ್ಣ ಸಿನಿಮಾ ಅಂತಂದರೆ ಕೇಳಬೇಕಾ, ಕೋಟಿ ಕೋಟಿ ರೂಪಾಯಿ ದೋಚಿರುವಂತಹ ಸಿನಿಮಾ, ಬಾಚಿರುವಂತಹ ಸಿನಿಮಾ ಅಂತ ಹೇಳ್ಬೋದು. ಸೊ ಈ ಸಿನಿಮಾದ ಮೇಲೂ ಕೂಡ ನಿರ್ಮಾಪಕರು ಅದೇ ರೀತಿಯ ಭರವಸೆಯನ್ನು ಇಟ್ಕೊಂಡಿರ್ತಾರೆ. ಒಂದಷ್ಟು ಒಳ್ಳೆಯ ಕಲೆಕ್ಷನ್ ಆಗುತ್ತೆ ಸಿನಿಮಾಕ್ಕೆ ಅನ್ನೋ ನಂಬಿಕೆ ಕೂಡ ಇರುತ್ತೆ. ಈಗ ಈ ಗರ್ಲ್ ಫ್ರೆಂಡ್ ಸಿನಿಮಾ ರಿಲೀಸ್ ಆಗಿದೆ, ಆದರೆ ಈ ಸಿನಿಮಾ ಅಂದುಕೊಂಡಂತೆ ಕಲೆಕ್ಷನ್ ಮಾಡಿಲ್ಲ. ಈ ಚಿತ್ರದ ಮೊದಲ ದಿನದ ಕಲೆಕ್ಷನ್ ಜಸ್ಟ್ 1 ಕೋಟಿ ರೂಪಾಯಿ ಅನ್ನೋದು ಬಹಳ ಬೇಸರವಾದಂತಹ ವಿಚಾರ ಅಂತ ಹೇಳ್ಬೋದು. ರಶ್ಮಿಕಾ ಮಂದಣ್ಣ ಅವರು ಇಷ್ಟು ದಿನ ನಟಿಸಿದಂತಹ ಸಿನಿಮಾಗಳೆಲ್ಲವೂ ಕೂಡ ಸ್ಟಾರ್ ಹೀರೋಗಳ ಜೊತೆಗೆ ಇರುವಂತಹ ಸಿನಿಮಾಗಳಾಗಿತ್ತು. ಬಜೆಟ್ ಕೂಡ ಬಹಳ ಜೋರಾಗಿ ಇರ್ತಾ ಇತ್ತು. ಇನ್ನು ರಿಲೀಸ್ಗೂ ಮೊದಲು ಅಬ್ಬರದ ಪ್ರಚಾರ ಆಗ್ತಿತ್ತು, ಸಿಕ್ಕಾಪಟ್ಟೆ ಪ್ರಮೋಷನ್ ಆಗ್ತಿತ್ತು. ಬೇರೆ ಎಲ್ಲ ಕಡೆ, ಚೆನ್ನೈ, ಬೆಂಗಳೂರು, ಹೈದರಾಬಾದ್ ಆಗಿರಬಹುದು, ಮುಂಬೈ ಆಗಿರಬಹುದು, ಈ ಎಲ್ಲ ಕಡೆ ಹೋಗಿ ಒಂದಷ್ಟು ಪ್ರಚಾರವನ್ನು ಕೂಡ ಮಾಡಿ ಬರ್ತಾ ಇದ್ರು, ಪ್ರಮೋಷನ್ಗೆ ಚಾಲನೆಯನ್ನು ಕೂಡ ನೀಡ್ತಾ ಇದ್ರು. ಬಟ್ ಈ ಸಿನಿಮಾ ಅಂತ ಬಂದಾಗ ಯಾವುದೇ ರೀತಿಯ ಅದ್ಧೂರಿ ಪ್ರಚಾರ ಇಲ್ಲ. ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ಕೆಲವೊಬ್ಬರಿಗೆ ಗೊತ್ತಿತ್ತು, ಕೆಲವೊಬ್ಬರಿಗೆ ಗೊತ್ತಿರಲಿಲ್ಲ. ಸೊ ಈ ರೀಸನ್ಗೂ ಕೂಡ ಏನಾದರೂ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅಲ್ಲಿ ಏನಾದರೂ ಹೊಡ್ತಾ ಬಿದ್ದಿರ್ಬೋದಾ ಅನ್ನುವಂಥದ್ದು ಕೂಡ. ರಿಲೀಸ್ಗೂ ಮೊದಲು ಒಂದು ಅಬ್ಬರದ ಜೊತೆಗೆ ಸಿನಿಮಾ ಬಿಡುಗಡೆ ಆಗ್ತಿತ್ತು, ಇಷ್ಟು ಸಿನಿಮಾಗಳು. ಆದರೆ ದಿ ಗರ್ಲ್ ಫ್ರೆಂಡ್ ಸಿನಿಮಾ ಮಾತ್ರ ಇದಕ್ಕೆ ಭಿನ್ನವಾಗಿರುವಂಥದ್ದು. ಈ ಚಿತ್ರ ತೆಲುಗು ಸೇರಿದಂತೆ ಒಂದು 5 ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಅದರ ಹೊರತಾಗಿಯೂ ಕೂಡ ಸಿನಿಮಾದ ಮೊದಲ ದಿನ ಒಂದು ದೊಡ್ಡ ಮಟ್ಟದಲ್ಲಿ ಕಲೆಕ್ಷನ್ ಮಾಡುತ್ತೆ ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ರು. ಬಟ್ ವಿಫಲ ಆಗಿದೆ ಅಂತ ಹೇಳ್ಬೋದು. ರಶ್ಮಿಕಾ ನಟನೆಯ ಅನಿಮಲ್ ಸಿನಿಮಾ ಈ ಹಿಂದೆ ಒಂದು 900 ಕೋಟಿ ರೂಪಾಯಿಯನ್ನು ದೋಚಿರುತ್ತೆ. ಪುಷ್ಪ 2 ಸಿನಿಮಾ ಅಂತೂ ಕೇಳಂಗೆ ಇಲ್ಲ, 1742 ಕೋಟಿ ರೂಪಾಯಿಯನ್ನು ದೋಚಿತ್ತು. ಚಾವ ಸಿನಿಮಾ ಕೂಡ 800 ಕೋಟಿಯನ್ನು ದೋಚಿತ್ತು. ತಾವಾ ಕೂಡ 120 ಕೋಟಿ ರೂಪಾಯಿ ದೋಚಿತ್ತು. ಈ ಸಿನಿಮಾಗಳು ಒಳ್ಳೆಯ ಗಳಿಕೆ ಮಾಡಿದ್ರು ಕೂಡ ರಶ್ಮಿಕಾ ಎಲ್ಲೋದ್ರು ಹಾಗಾದರೆ ಗರ್ಲ್ ಫ್ರೆಂಡ್ ಅಲ್ಲಿ ಅನ್ನೋದು ಕೂಡ ಹುಡುಕಬೇಕಾಗಿದೆ. ಈ ಎಲ್ಲ ಸಿನಿಮಾಗಳಿಗೆ ಭರ್ಜರಿ ಪ್ರಚಾರ ಕೂಡ ಕೊಡಲಾಗಿತ್ತು. ಆದರೆ ಗರ್ಲ್ ಫ್ರೆಂಡ್ ಅಂತ ಬಂದಾಗ ಹಾಗಾಗಲೇ ಇಲ್ಲ. ಈ ಸಿನಿಮಾದಲ್ಲಿ ಕನ್ನಡದ ದೀಕ್ಷಿತ್ ಶೆಟ್ಟಿ ಅಭಿನಯಿಸಿರುವಂಥದ್ದು ಕೂಡ ಆ ಸಿನಿಮಾಗೆ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಕೂಡ ನೀಡಲಿಲ್ಲ. ಜೊತೆಗೆ ಇದು ರೆಗ್ಯುಲರ್ ಸಿನಿಮಾದಂತೆ ನಾರ್ಮಲ್ ಸಿನಿಮಾ ಅಲ್ಲ, ಹೀಗಾಗಿ ಹೆಚ್ಚಾಗಿ ಜನರನ್ನ ಸಿನಿಮಾ ಆಕರ್ಷಣೆ ಮಾಡೋದಿಲ್ಲ, ಸಾಧ್ಯವಾಗಲಿಲ್ಲ. ಇತ್ತೀಚಿನ ವರ್ಷಗಳಲ್ಲಿ ರಶ್ಮಿಕಾ ಮೊದಲ ಬಾರಿಗೆ ಮುಗ್ಗರಿಸಿದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ಈ ಸಿನಿಮಾದ ಬಜೆಟ್ ಕೂಡ ಬಹಳ ಕಡಿಮೆಯೇ ಇತ್ತು. ಹೆಚ್ಚಾಗಿ ನಿರ್ಮಾಪಕರಿಗೆ ದೊಡ್ಡ ಮಟ್ಟದಲ್ಲಿ ನಷ್ಟ ಆಗೋದು ಅನುಮಾನ ಅಂತ ಕೂಡ ಹೇಳಲಾಗ್ತದೆ. ಯಾಕೆಂದರೆ ಸ್ಮಾಲ್ ಬಜೆಟ್ ಮೂವಿ ಅಲ್ವಾ, ಸೊ ಇರಬಹುದು ಅಂತ. ಈ ಸಿನಿಮಾದ ಒಟ್ಟಾರೆ ಗಳಿಕೆ ಎಷ್ಟಾಗುತ್ತೆ ಅನ್ನೋ ಕುತೂಹಲ ಕೂಡ ಎಲ್ಲರಲ್ಲಿ ಕೂಡ ಮೂಡ್ತಾ ಇದೆ. ಗರ್ಲ್ ಫ್ರೆಂಡ್ ಸಿನಿಮಾನ ರಾಹುಲ್ ರವೀಂದ್ರನ ನಿರ್ದೇಶನ ಮಾಡಿರುವಂಥದ್ದು. ಕಪಲ್ ಲವ್ ಸ್ಟೋರಿಯನ್ನು ಕೂಡ ಈ ಸಿನಿಮಾ ಒಂದಿದೆ. ಪ್ರೀತಿ, ಪ್ರೇಮ, ಒಬ್ಬ ಸ್ಯಾಡಿಸ್ಟ್ ಇರ್ತಾನೆ. ಸ್ಯಾಡಿಸ್ಟ್ ಹೇಗೆಲ್ಲ ಒಂದು ಹೆಣ್ಣಿನ ಜೀವನದಲ್ಲಿ ಬರ್ತಾನೆ, ಪ್ರೀತಿ, ಪ್ರೇಮ, ಭಾವನೆಗಳ ಜೊತೆ ಇದ್ದಂತಹ ಹುಡುಗಿಗೆ ಆ ಸ್ಯಾಡಿಸ್ಟ್ ಜೀವನದ ಮೇಲೆ ಬಂದಂತಹ ನಂತರದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ, ಒಂದು ಕನಸನ್ನು ಕಟ್ಕೊಂಡಂತಹ ಹುಡುಗಿಗೆ ಇಬ್ಬರಿಗೂ ಲಿಟ್ರೇಚರ್ ಸ್ಟೂಡೆಂಟ್ ಆಗಿರುವಂತಹ ಆ ಒಂದು ಹೆಣ್ಣಿನ ಜೀವನ ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನೋದು ನೀವು ಸಿನಿಮಾದಲ್ಲೇ ಕೂಡ ನೋಡಬೇಕಾಗಿದೆ.
ಇದು ಗರ್ಲ್ ಫ್ರೆಂಡ್ ಸಿನಿಮಾ ಹಲವು ವರ್ಷಗಳ ಕಾಲ ಜನರ ಮನದಲ್ಲಿ ಉಳಿಯುವಂತಹ ಸಿನಿಮಾ. ಅಂದರೆ ಈ ಲವ್ ಬ್ರೇಕಪ್ ಆಗಿರೋರು, ಲವ್ ಮಾಡ್ತಾ ಇರೋರು, ಮದುವೆ ಆಗಿರೋರು ಎಲ್ಲರೂ ಕೂಡ ಈ ಸಿನಿಮಾ ನೋಡ್ಬೋದು. ರಿಲೇಟೆಡ್ ಆಗುತ್ತೆ, ಆಲ್ಮೋಸ್ಟ್ ಜನರ ಮಾತಲ್ಲೂ ಕೂಡ ಉಳ್ಕೊಳ್ಳುತ್ತೆ ಅನ್ನೋ ವಿಶ್ವಾಸ ರಶ್ಮಿಕಾ ಮಂದಣ್ಣ ಅವರು ಈ ಹಿಂದೆ ವ್ಯಕ್ತಪಡಿಸಿದ್ರು. ಟ್ರೈಲರಲ್ಲೂ ಕೂಡ ನಿಮಗೆ ಒಂದು ಚಿಕ್ಕ ಹಿಂಟ್ ಸಿಗ್ತಾ ಹೋಗುತ್ತೆ ಸಿನಿಮಾ ಏನಿರಬಹುದು ಅಂತ. ಇದು ಈ ಎಷ್ಟು ಕಲೆಕ್ಷನ್ ಮಾಡಿದೆ ಅನ್ನೋದು ಮಾತ್ರ ಮ್ಯಾಟ್ರ್ ಆಗೋದಿಲ್ಲ, ಒಂದು ಪ್ರಮುಖವಾದಂತಹ ಕಥೆಯನ್ನು ಇದು ಹೇಳ್ತಾ ಹೋಗುತ್ತೆ. ರಶ್ಮಿಕಾ ಅವರು ಹೇಳ್ತಾರೆ, ನನ್ನ ವೃತ್ತಿ ಜೀವನದಲ್ಲಿಯೇ ಇದು ಬೇರೆ ರೀತಿಯ ಒಂದು ಸಿನಿಮಾ ಅಂತ ಹೇಳ್ಬೋದು ಅಂತ ಹೇಳ್ತಾರೆ. ಒಂದು ಪ್ರಮುಖವಾದಂತಹ ಕಥೆಯನ್ನು ನಾನು ಅನುಭವಿಸಿದ್ದೀನಿ ಅದನ್ನು ಅಂತ ಹೇಳ್ತಾರೆ. ಹಲವು ವರ್ಷಗಳ ಕಾಲ ಜನ ಈ ಸಿನಿಮಾದ ಬಗ್ಗೆ ಮಾತಾಡ್ತಾರೆ. ಒಂದೆರಡು ಗಂಟೆಯ ಸಿನಿಮಾ ನೋಡಿ ಸಾಕಷ್ಟು ವರ್ಷಗಳ ಕಾಲ ಜನ ಇದ್ರ ಬಗ್ಗೆ ಮಾತಾಡ್ತಾರೆ ಅಂತ ಹೇಳ್ತಾರೆ. ನನಗೆ ತಿಳಿದಿದ್ದ ಮಟ್ಟಿಗೆ ನಾನು ಆಯ್ಕೆ ಮಾಡಿಕೊಂಡಂತಹ ಬೆಸ್ಟ್ ಕತೆ ಅಂತಂದರೆ ಇದು ಅಂತ ರಶ್ಮಿಕಾ ಅವರು ಹೇಳ್ತಾರೆ. ಹಾಗಾದರೆ ಈ ಸಿನಿಮಾದಲ್ಲಿ ಮೇನ್ ಹೈಲೈಟ್ ಏನು ಅಂತ ನೋಡೋದಾದರೆ, ಮೊದಲನೇದಾಗಿ ರಶ್ಮಿಕಾ ಅವರ ಆ್ಯಕ್ಟಿಂಗ್ ಈ ಹಿಂದೆ ನೀವು ನೋಡಿದಂತಹ ಸಿನಿಮಾಗಳಲ್ಲೂ ಈ ಸಿನಿಮಾದಲ್ಲೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಒಂದು ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ, ಯಾವುದೇ ರೀತಿಯ ವೈಭವೀಕರಿಸುವ ರೀತಿಯಲ್ಲಿಲ್ಲ. ಪುಷ್ಪ 2 ಆಗಿರಬಹುದು, ಚಾವ ಆಗಿರಬಹುದು, ಒಂದು ವೈಭವೀಕರಣ ಇತ್ತು. ಆದರೆ ಇದರಲ್ಲಿ ನಾರ್ಮಲ್ ಆಗಿರೋ ಒಂದು ಹುಡುಗಿಯ ಕ್ಯಾರೆಕ್ಟರ್ ರಶ್ಮಿಕಾ ಪ್ಲೇ ಮಾಡಿರುವಂಥದ್ದು. ಒಂದು ಯಾವುದೇ ರೀತಿಯ ವೈಭವೀಕರಣ ಇಲ್ಲ. ಸೊ ನಾರ್ಮಲ್ ಆಗಿ ಕತೆ ಸಾಗ್ತಾ ಹೋಗುತ್ತೆ. ಹಾಗೆ ದೀಕ್ಷಿತ್ ಶೆಟ್ಟಿ ಅವರು, ಒಂದು ಖುಷಿ ಅಂದರೆ ನಮ್ಮ ಕನ್ನಡದವರು ದೀಕ್ಷಿತ್ ಶೆಟ್ಟಿ ರಶ್ಮಿಕಾ ಮಂದಣ್ಣ ಜೊತೆಗೆ ಮಾಡ್ತಾರೆ ಅಂದರೆ ಅದು ಬಹಳ ಖುಷಿಯಾದಂತಹ ವಿಚಾರ. ಸೊ ದೀಕ್ಷಿತ್ ಶೆಟ್ಟಿಯ ಆ್ಯಕ್ಟಿಂಗ್ ಕೂಡ ಒಬ್ಬ ಸ್ಯಾಡಿಸ್ಟ್ ಹೇಗಿರ್ತಾನೆ ಅಂತ ನಾರ್ಮಲ್ ಆಗಿ ಅವ್ರನ್ನ ಸೀರಿಯಲಲ್ಲಿ ನೋಡಿದ್ವಿ, ಒಂದಷ್ಟು ಸಿನಿಮಾಗಳಲ್ಲಿ ನೋಡಿದ್ವಿ, ಅಷ್ಟು ಬಿಟ್ಟರೆ ಈ ರೀತಿಯ ಕ್ಯಾರೆಕ್ಟರು ಮೇ ಬಿ ಇದರಲ್ಲೇ ಅನಿಸುತ್ತೆ ಅವ್ರನ್ನ ನೋಡ್ತಾ ಇರೋದು. ಸೊ ಅವರ ಆ್ಯಕ್ಟಿಂಗ್ ಕೂಡ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ಸೊ ಇದಕ್ಕಾದರೂ ಸಿನಿಮಾವನ್ನು ನೋಡ್ತೀವಿ, ನಮ್ಮ ಕನ್ನಡದ ದೀಕ್ಷಿತ್ ಶೆಟ್ಟಿ ಇದ್ದಾರೆ ಅಂತ ಅಲ್ಲಿ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಸೊ ಇದು ಕೂಡ ದೀಕ್ಷಿತ್ ಶೆಟ್ಟಿ ಅವರ ಆ್ಯಕ್ಟಿಂಗ್ ಕೂಡ ಎಲ್ಲೋ ಒಂದು ಕಡೆ ಪ್ಲಸ್ ಆಗ್ತಾ ಇದೆ. ಅಂದರೆ ಈ ಸಿನಿಮಾದಲ್ಲಿ ಎಲ್ಲ ಟೈಪ್ ಆಫ್ ಎಮೋಷನ್ಸ್ ಇರುವಂಥದ್ದು ಕೂಡ ನೋಡ್ಬೋದು. ಕತೆ ಕೂಡ ಬಹಳ ಸ್ಟ್ರಾಂಗ್ ಆಗಿದೆ, ಎಲ್ಲ ಟೈಪ್ ಆಫ್ ಎಮೋಷನ್ಸ್ ಕೂಡ ಇದೆ. ಸೊ ಹೀಗಾಗಿ ಸಿನಿಮಾವನ್ನು ಎಲ್ಲರೂ ಕೂಡ ಥಿಯೇಟರ್ಗೆ ಬಂದು ನೋಡಬೇಕು ಅನ್ನೋದು ಚಿತ್ರತಂಡದ ಅಭಿಪ್ರಾಯವಾಗಿದೆ. ಅಷ್ಟೇ ಅಲ್ಲದೆ ಕನ್ನಡದ ಸಿನಿಮಾಗಳು ಕೂಡ ರಿಲೀಸ್ ಆಗಿರುವಂಥದ್ದು ಈ ಸಮಯದಲ್ಲಿ. ಸೊ ನೋಡೋಣ ಯಾವ ರೀತಿ ಕಾಂಪಿಟೇಷನ್ನ ಆಗುತ್ತೆ ಅಂತ. ಬಟ್ ರಶ್ಮಿಕಾ ಮಂದಣ್ಣ ಅಂತ ಅಂದ ತಕ್ಷಣವೇ ನಮ್ಮ ತಲೆಗೆ ಬರೋದು ಕೋಟಿ ರೂಪಾಯಿಯ ಬಜೆಟ್ನ ಸಿನಿಮಾ ಆಗಿರಬಹುದು. ಹಾಗೆ ಕೋಟಿ ರೂಪಾಯಿನ ಬಾಚಿರುವಂತಹ ಸಿನಿಮಾಗಳನ್ನೇ ರಶ್ಮಿಕಾ ಮಾಡಿರುವಂಥದ್ದು. ಸೊ ಗೊತ್ತಿಲ್ಲ, ಇದು ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯ ಕಲೆಕ್ಷನ್ ಕೊಡ್ಬೋದು. ಸೊ ಕಾದು ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಬಟ್ ಸದ್ಯದ ಮಟ್ಟಿಗೆ ದಿ ಗರ್ಲ್ ಫ್ರೆಂಡ್ ಸಿನಿಮಾ ದೋಚಿರುವಂತಹ ಮೊತ್ತ 1 ಕೋಟಿ ರೂಪಾಯಿ ಆಗಿರುವಂಥದ್ದು. ಸೊ ನೋಡ್ತಾ ಹೋಗೋಣ. ಇನ್ನು OTTಗೆ ಸಿನಿಮಾ ಬರೋದಿದೆ, ಅಲ್ಲೂ ಕೂಡ ಒಂದಷ್ಟು ಕಲೆಕ್ಷನ್ ಆಗೇ ಆಗುತ್ತೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ನ್ಯಾಷನಲ್ ಟಿವಿ.